ಇನ್ನು ರಾಯಚೂರು ಕಡೆ ಹೋಗೋಣ. ಅಲ್ಲೂ ಕೂಡ ಇದೇ ಹಾಡು ಇದೇ ಕಥೆ. ಜನ ಸಾಕಾಗಿ ಹೋಗಿದ್ದಾರೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸಾಫ್ಟ್ವೇರ್ ಕಾವೇರಿ 2ನ ಸರ್ವರ್ ಸಮಸ್ಯೆಯಿಂದ ರಾಯಚೂರಿನಲ್ಲೂ ಕೂಡ ಜನ ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ. ಜನವರಿ 8ರಿಂದ ಈ ಸರ್ವರ್ ಸಮಸ್ಯೆ ಶುರುವಾಗ್ಬಿಟ್ಟಿದೆ ಅಂತೆ. ಈಗ ಸಂಪೂರ್ಣವಾಗಿ ನೋಂದಣಿ ಪ್ರಕ್ರಿಯೆ ನಿಂತು ಹೋಗಿಬಿಟ್ಟಿದೆ. ಇಸಿ ಸಮಸ್ಯೆಯಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಉಪನೋಂದಣಿ ಕಚೇರಿಗಳಲ್ಲಿ ರಾಜ್ಯಾದ್ಯಂತ ತಲೆದೂರಿರುವಂತಹ ಸರ್ವರ್ ಸಮಸ್ಯೆ ರಾಯಚೂರಿನಲ್ಲೂ ಕೂಡ ತಲೆದೂರಿರುವಂಥದ್ದು. ಕಾವೇರಿ 2 ತಂತ್ರಾಂಶದ ಏನು ಸರ್ವರ್ನ ಸಮಸ್ಯೆಯಿಂದಾಗಿ ಇಲ್ಲಿ ಸಾಕಷ್ಟು ಜನ ಏನು ಬರ್ತಾರೆ ಅವರೆಲ್ಲರೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಸರ್ವರ್ ಸ್ಲೋ ಆಗಿರೋದ್ರಿಂದ ಇಸಿಯನ್ನು ಪಡಲಿಕ್ಕೆ ಅನಾನುಕೂಲ ಆಗ್ತಾ ಇದೆ. ಜೊತೆಗೆ ಆಸ್ತಿಗಳ ಏನು ರಿಜಿಸ್ಟ್ರೇಷನ್ ಇದೆ ಅದಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆಸ್ತಿಯನ್ನು ಕೊಳ್ಳುವವರು ಇರ್ಬೋದು, ಮಾರುವವರು ಇರ್ಬೋದು, ಎಲ್ಲರೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಇದು ಏನು ಜನವರಿ 8ರಿಂದ ಈ ಸಮಸ್ಯೆ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರತಿನಿತ್ಯ ಏನಿಲ್ಲ ಅಂದರೂ ಕೂಡ ರಾಯಚೂರಿನ ಈ ಒಂದು ಕಚೇರಿಯಲ್ಲಿ 40ರಿಂದ 50 ರಿಜಿಸ್ಟ್ರೇಷನ್ಗಳು ಆಗ್ತಾ ಇತ್ತು. ಆದರೆ ನಿನ್ನೆವರೆಗೂ 2-3 ರಿಜಿಸ್ಟ್ರೇಷನ್ ಆಗ್ತಾ ಇತ್ತು. ಇವತ್ತು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಯಾಕೆಂದರೆ ಈ ಒಂದು ಕಚೇರಿಗೆ ನಾವು ಯಾವಾಗಲೂ ಕಾಲಿಟ್ಟರೂ ಕೂಡ ಜನ ಜಂಗುಳಿಯಿಂದ ಗಿಜಿಗುಡುತ್ತಿದ್ದಂತಹ ಒಂದು ಕಚೇರಿ ಇವತ್ತು ಆಲ್ಮೋಸ್ಟ್ ಖಾಲಿ ಹೊಡಿತಾ ಇದೆ ಅಂತಲೇ ಹೇಳ್ಬೋದು. ಕಾರಣ ಇಲ್ಲಿ ರಿಜಿಸ್ಟ್ರೇಷನ್ ಆಗದೆ ಇರೋದ್ರಿಂದ ಜನ ವಾಪಸ್ ಹೋಗ್ತಾ ಇರುವಂಥದ್ದು. ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಇಡೀ ಶಾಪ ಹಾಕಿ ವಾಪಸ್ ಹೋಗ್ತಾ ಇದ್ದಾರೆ. ವಾರಾನುಗಟ್ಟಲೆ ಇಲ್ಲಿ ಬಂದು ಕಾಯ್ತಾ ಇದ್ದಾರೆ. ಇಲ್ಲೊಬ್ರು ಅಜ್ಜ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ನಾವು. ಏನಕ್ಕೆ ಇಲ್ಲಿ ಬಂದಿದ್ದಾರೆ, ಯಾವಾಗಿಂದ ಇವ್ರು ಕಾಯ್ತಾ ಇದ್ದಾರೆ ಅಂತ, ಏನು ಸಮಸ್ಯೆ ಆಗಿದೆ? ಪ್ಲಾಟ್ ರಿಜಿಸ್ಟ್ರೇಷನ್ ಸರ್ ಬಂದ್ವಿ 3-4 ದಿನ ಬರ್ತಾ ಇದೆ, 8 ದಿನ ಸರಿ ಬರ್ತಾ ಇಲ್ಲ. ಸರ್ವರ್ ಇಲ್ಲ ಅಂತ ಅದು. ಯಾವಾಗಿಂದ ನೀವು ಸಮಸ್ಯೆ ನಾವೊಂದು 4-5 ದಿವಸ ಆಯ್ತು, ಒಂದು ವಾರದಿಂದ ಬರಕತ್ತೀನಿ. ಸರ್ವರ್ ಇಲ್ಲ ಅಂತ ಇವರು ಒಂದು ವಾರದಿಂದ ಸರ್ವರ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವ್ರನ್ನು ಮಾತಾಡ್ಸೋಣ. ನೀವು ಯಾವಾಗಿಂದ ಕಾಯ್ತಾ ಇದ್ರಿ, ಏನು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ? ಸರ್ ನಮ್ದು ಪ್ಲಾಟ್ ಮಾರಿ ಒಂದು ವಾರ ಸರ್, ಒಂದು ವಾರದಿಂದ ಕಂಟಿನ್ಯೂ ಬರ್ತೀವಿ ಸರ್. ಬಂದಂಗೆಲ್ಲ ಟವರ್ ಇಲ್ಲ, ಸರ್ವರ್ ಇಲ್ಲ ಅಂತ ಹೇಳ್ತಾರೆ. ನಾವು ಏನು ಹಣಕಾಸಿನ ಬಗ್ಗೆ ತೊಂದರೆಯಿಂದ ಪ್ಲಾಟ್ ಆಸ್ತಿವನ್ನು ಮಾರಿರ್ತೀವಿ, ಇಲ್ಲಿ ಬಂದಾಗ ಈ ಸಮಸ್ಯೆ ಆಗಿಬಿಟ್ಟದ. ಹಾಂ, ಯಾವಂಗೆ ಬಾ ಸರ್ವರ್ ಇಲ್ಲ, ನಾಳೆ ಬಾ, ನಾಡ್ದ ಬಾ, ಮಂಡೇ ಬಾ, ಸುಮಾರು ಬಾ ಅಂತಂತಾರೆ. ಬಂದಂಗೆಲ್ಲ ಸರ್ವರ್ ಇಲ್ಲ ಅಂತಾರೆ. ಹೌದು ಸರ್. ಇದು ಸಾಮಾನ್ಯವಾಗಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ಯಾಕೆಂದರೆ ಏನು ಇಲ್ಲಿ ನಾವು ಕಂಪ್ಯೂಟರ್ಗಳನ್ನ ತೋರಿಸ್ತಾ ಇದ್ದೀವಿ, ಎಲ್ಲ ಕೂಡ ಅಲ್ಲಿ ಬಂದಿರುವಂಥ ಜನ ಕೂತಿರುವಂಥದ್ದು. ಅಂದರೆ ಅವರು ತಂಬು ಕೊಡಲಿಕ್ಕೆ, ಅವರ ಮಾಹಿತಿಯನ್ನು ಎಂಟ್ರಿ ಮಾಡಲಿಕ್ಕೆ ಕೂತಿರುವಂಥದ್ದು. ಆದರೆ ಸರ್ವರ್ನ ಸ್ಲೋ ಇರೋದ್ರಿಂದಾಗಿ ಜನ ನಿಜಕ್ಕೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಕೇವಲ ರಾಯಚೂರಿಗೆ ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಕಡೆ ಕೂಡ ಸರ್ವರ್ ಸಮಸ್ಯೆ ಆಗಿರುವಂಥದ್ದು. ಇನ್ನು ನಾವು ಅಧಿಕಾರಿಗಳನ್ನು ಕೂಡ ಮಾತಾಡ್ಸೋಣ. ಇಲ್ಲಿನ ಉಪನೋಂದಣಾಧಿಕಾರಿಗಳು ಏನು ಹೇಳ್ತಾರೆ ಮತ್ತು ಯಾವಾಗಿಂದ ಇದು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಅವ್ರನ್ನ ಕೇಳೋಣ. ಆದರೆ ಇಲ್ಲಿ ಉಪನೋಂದಣಾಧಿಕಾರಿ ಕುರ್ಚಿ ಖಾಲಿಯಾಗಿರುವಂಥದ್ದು, ಅಂದರೆ ಇಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೆ ಅವರು ಉತ್ತರ ಕೊಡಲಿಕ್ಕೂ ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾ ಇದ್ದಾರೆ. ಆಗಲೇ ಮಾತಾಡ್ತಾ ಇದ್ರು, ನಾವು ಯಾವುದೇ ರೀತಿ ಹೇಳಿಕೆಯನ್ನು ಕೊಡೋದಿಲ್ಲ, ಇದು ಸರ್ಕಾರದ ಆಗಿರುವಂಥದ್ದು, ರಾಜ್ಯಾದ್ಯಂತ ಆಗಿರುವಂಥ ಸಮಸ್ಯೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೂ ಅಧಿಕಾರಿಗಳು ಇದ್ದಾರೆ, ಕೇಳೋಣ ಅವ್ರನ್ನ ಏನು ಹೇಳ್ತಾರೆ ಸಮಸ್ಯೆ ಬಗ್ಗೆ ಅನ್ನುವಂಥದ್ದು. ಸರ್, ಈಗ ಇಲ್ಲಿ ಜನ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ವಾರದಿಂದಲೂ ಬರ್ತಾ ಇದ್ದೀವಿ, ನಮ್ದು ಏನು ಕೆಲಸ ಆಗ್ತಾ ಇಲ್ಲ, ಯಾವುದು ರಿಜಿಸ್ಟರ್ ಆಗ್ತಾ ಇಲ್ಲ ಅಂತ. ಏನು ಮುಖ್ಯವಾಗಿ ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ಅದೇ ಅಪ್ಲಿಕೇಶನ್ ಪ್ರಾಬ್ಲಮ್, ಅಪ್ಲಿಕೇಶನ್ ಸ್ಲೋನೆಸ್ ಇದೆ ಸರ್, ಅದಕ್ಕೆ ಅಷ್ಟೇ ಆಗುತ್ತೆ. ಬಟ್ ದೇರ್ ಆರ್ ಸೋ ಮೆನಿ ಬೆನಿಫಿಟ್ಸ್ ಆಫ್ ಆಲ್ಸೋ ಆಫ್ ದಿಸ್ ಅಪ್ಲಿಕೇಶನ್. ನಾವು ವಿ ಕಾಂಟ್ ಟಾಕ್ ಓನ್ಲಿ ಬರೇ ನಾವು ಇದು ಡ್ರಾಬ್ಯಾಕ್ಸ್ದಕ್ಕೆ ಮಾತಾಡೋಕ್ಕೆ ಬರೋಂಗಿಲ್ಲ. ಯಾಕಂದರೆ ದೇರ್ ಆರ್ ಸೋ ಮೆನಿ ಇದು ಇದೆ. ಟೈಮ್ಗೆ ಆಗುತ್ತೆ, ಟೈಮ್ ಶೆಡ್ಯೂಲ್ ಪ್ರಕಾರ ರಿಜಿಸ್ಟ್ರೇಷನ್ ಆಗುತ್ತೆ, ಜನರದ್ದು ಎಲ್ಲ ಆಗ್ತಾ ಇದೆ. ಬಟ್ ಸಮ್ಟೈಮ್ಸ್ ಫಸ್ಟ್ ಟೈಮ್ ಇಟ್ ಈಸ್ ಹ್ಯಾಪ್ನಿಂಗ್ ಲೈಕ್ ದಟ್. ಈ ಥರ ಆಗ್ತಾ ಇರೋದು ಫಸ್ಟ್ ಟೈಮ್ ಆಗ್ತಾ ಇದೆ ಆ ಥರ ಅಪ್ಲಿಕೇಶನ್. ಬಟ್ ಬೆನಿಫಿಟ್ಸ್ನೂ ಇದೆ ಜನರಿಗೂ ಬೆನಿಫಿಟ್ ಅಂತ ಇಲ್ಲ. ಯಾಕಂದರೆ ಒಂದು ಸಲ ಶೆಡ್ಯೂಲ್ ಆದಮೇಲೆ ಡಾಕ್ಯುಮೆಂಟ್ ಬಂದು ವಿತಿನ್ ಒನ್ ಡೇ ದೇರ್ ಯೂಸ್ ಟು ಬಿ ಲಾಟ್ ಆಫ್ ಲೈಫ್. ಮಾರ್ನಿಂಗಿಂತ ಸಾಯಂಕಾಲವರೆಗೆ ನಿಂತ್ಕೋಬೇಕಾಗಿತ್ತು ಅವಾಗ ಕಾಲದಲ್ಲಿ. ಈಗ ಆ ಥರ ಇಲ್ಲ. ಈಗ ಪರ್ ಡೇ ಎಷ್ಟು ಆಗ್ತಿತ್ತು ಸರ್? ಈಗ ಎಷ್ಟು ದಿನದಿಂದ ಈ ಪ್ರಾಬ್ಲಮ್ ಆಗಿದೆ? ಇಲ್ಲ ಲಾಸ್ಟ್ 1 ವೀಕ್ 4-5 ಡೇಸಿಂದನೇ ಇದು ಪ್ರಾಬ್ಲಮ್ ಆಗಿದೆ. ಸ್ಯಾಟರ್ಡೇಯಿಂದ ಯು ಕ್ಯಾನ್ ಸೇ ಡೈಲಿ 40-50 ಡಾಕ್ಯುಮೆಂಟ್ಸ್ ಆಗುತ್ತೆ ಸರ್. 50-60 ಅದು ಎರಡೂ ಒಂದು ಕಡೆನೇ ಆಗುವಂಥದ್ದು. ಅದಕ್ಕೆ ಸಾಫ್ಟ್ವೇರ್ ಸಪ್ರೇಟ್ ಇದೆಯಾ? ಸರ್ವರ್ ಯಾವುದೇ ಪ್ರಾಬ್ಲಮ್ ಇಲ್ಲ ಸಪ್ರೇಟ್ ಇದೆ. ಅದು ಈಸಿದು ಸಪ್ರೇಟ್ ಇದೆ. ಅದು ಪ್ರಾಬ್ಲಮ್ ಇದೆ. ಅದು ಆಗುತ್ತೆ. ಬಟ್ ಅದು ಎಲ್ಲ ಬ್ಯಾಕ್ ಎಂಡ್ನಲ್ಲಿ ವರ್ಕ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಟೆಕ್ನಿಕಲ್ ಪೀಪಲ್ ಆರ್ ವರ್ಕಿಂಗ್, ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅವರು. ಆಗುತ್ತೆ ಸರ್, ಆಗುತ್ತೆ. ಇಟ್ ವಿಲ್. ಒಟ್ಟಾರೆಯಾಗಿ ಏನೋ ಉಪನೋಂದಣಾಧಿಕಾರಿಗಳು ಹೇಳುವಂಥದ್ದು ತಾಂತ್ರಿಕವಾದಂತಹ ಸಮಸ್ಯೆ ಇದೆ, ಆಗುತ್ತೆ. ಏನೋ ಇದಕ್ಕೆ ಸಂಬಂಧಪಟ್ಟ ತಂತ್ರಜ್ಞರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ನಮ್ದು ಏನಿಲ್ಲ, ಸುಗಮವಾಗಿ ಆಗುತ್ತೆ, ಸ್ವಲ್ಪ ಕಾಯಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದರೆ ಜನ ಮಾತ್ರ ಏನೋ ಸಾಕಷ್ಟು ಸಂಖ್ಯೆಯಲ್ಲಿ
ಏನು ತಮ್ಮ ಕೆಲಸಗಳಿಗಾಗಿ ವಾರಾನುಗಟ್ಟಲೆ ಕಾಯುವಂಥದ್ದು ಮಾತ್ರ ತಪ್ತಾ ಇಲ್ಲ. ಕ್ಯಾಮ್ರಾಮನ್ ಯಲ್ಲಪ್ಪರ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.